ಬಿಜೆಪಿ ಮಹಾನ್ ನಾಯಕರದು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಅದಾರ ಏನದಾರ ನೋಡಬೇಕು. ಯಾರ್ಯಾರನ್ನ ಕೊಲ್ಲಬೇಕಂತಿರ್ತಾರೋ ಗೊತ್ತಾಗೋದಿಲ್ಲ. ರಾಜ್ಯ ಅಧ್ಯಕ್ಷ ಇದ್ದಾವ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಾಗಲಕೋಟೆ ಉಪಚುನಾವಣೆಗೆ ಹಿಂದೂ ಹುಲಿ ಯತ್ನಾಳ್ ಎಂಟ್ರಿ, ಈ ಬಗ್ಗೆ ಯತ್ನಾಳ್ ಹೇಳಿದ್ದೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಬಾಗಲಕೋಟೆ ಮತ್ತು ದಾವಣಗೆರೆಯ ಕ್ಷೇತ್ರಗಳ ಉಪಚುನಾವಣೆಗೆ ಡೇಟ್ ಕೂಡ ಫಿಕ್ಸ್ ಆಗಿದ್ದು. ಇದೇ ಏಪ್ರಿಲ್ 9ಕ್ಕೆ ಚುನಾವಣೆಯಾಗುತ್ತೆ ಮತ್ತು ಮೇ 4ರಂದು ಈ ಎರಡೂ ಕ್ಷೇತ್ರಗಳ ಫಲಿತಾಂಶ ಕೂಡ ಹೊರಬೀಳುತ್ತೆ. ಇದರ ನಡುವೆ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ಯಾವ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕೆನ್ನುವಂಥ ಒಂದು ಲೆಕ್ಕಾಚಾರದಲ್ಲಿದ್ದರೆ, ಇದೀಗ ಒಂದು ಹಂತಕ್ಕೆ ಮುಂದಿರುವಂಥ ಬಿಜೆಪಿ ಬಾಗಲಕೋಟೆ ಮತ್ತು ದಾವಣಗೆರೆ ಎನ್ನುವಂಥ ಎರಡೂ ಕ್ಷೇತ್ರಗಳು ಕೂಡ ಚುನಾವಣೆಯ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಬಾಗಲಕೋಟೆಯ ಕ್ಷೇತ್ರಕ್ಕೆ, ಉಪಚುನಾವಣೆಯ ಒಂದು ಕ್ಷೇತ್ರಕ್ಕೆ ವೀರಣ್ಣ ಚರಂತಿಮಠ ಎನ್ನುವಂಥ ಒಬ್ಬ ಸಂಭಾವಿತ ಅಭ್ಯರ್ಥಿಯನ್ನು ಘೋಷಣೆ ಮಾಡುವ ಮುಖಾಂತರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಈ ಬಾಗಲಕೋಟೆ ಆಗಿರ್ಬೋದು ಅಥವಾ ದಾವಣಗೆರೆ ಆಗಿರ್ಬೋದು, ಯಾಕೆ ಉಪಚುನಾವಣೆ ನಡೀತಾ ಇದೆ ಅಂದರೆ, ಅಲ್ಲಿ ಇದ್ದಂಥ MLAಗಳು ಅಕಾಲಿಕ ನಿಧನದ ಆದ ನಂತರ, ಅಂದರೆ ಬಾಗಲಕೋಟೆಯಲ್ಲಿ ಮೇಟಿ ಮತ್ತು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಕಾಲಿಕ ಮರಣದ ನಂತರ ಅಲ್ಲಿ ಉಪಚುನಾವಣೆಯ ಕಾವು ಇದೀಗ ತಾರಕಕ್ಕೇರಿದೆ ಮತ್ತು ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರಿಗೆ ಇದೀಗ ಪಕ್ಷ ಟಿಕೆಟನ್ನು ಘೋಷಣೆ ಮಾಡಿ. ಇದರ ನಡುವೆ ವೀರಣ್ಣ ಚರಂತಿಮಠ ಅವರು ಹೇಳಿಕೆ ಕೊಟ್ಟಿದ್ದು, ಜೊತೆಗೆ ಅದರ ಪೂರಕವಾಗಿ ಬಸವರಾಜ್ ಪಾಟೀಲ್ ಅವರು ಕೊಟ್ಟಂತ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿ. ಇವೆಲ್ಲ ನೋಡ್ತಾ ಹೋದರೆ ಯತ್ನಾಳ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿರುವಂಥ ಮತ್ತು ಸ್ನೇಹಿತರಾಗಿರುವಂಥ ವೀರಣ್ಣ ಚರಂತಿಮಠ ಅವರಿಗೆ ತಮ್ಮ ಸಹಾಯವನ್ನು ಮಾಡ್ತಾರೆ, ಅಂದರೆ ಅವರಿಗೆ ಹೆಲ್ಪ್ ಮಾಡ್ತಾರೆ, ಅಥವಾ ಎಲ್ಲೋ ಒಂದು ಕಡೆ BSY ಮತ್ತು ಯಡಿಯೂರಪ್ಪನವರಿಗೆ, BSY ಮತ್ತು ಅವರ ಮಗನಾದಂಥ BY ವಿಜೇಂದ್ರ ಅವರಿಗೆ ಸೆಟ್ ಹೊಡಿಬೇಕು ಮತ್ತು ಬಿಜೆಪಿಯನ್ನು ಸೋಲಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಏನಾದರೂ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇವೆಲ್ಲೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇದರ ಮುಂದುವರೆದ ಭಾಗವಾಗಿ ನಾನು ವೀರಣ್ಣ ಚರಂತಿಮಠ ಅವರು ಏನು ಹೇಳಿದ್ರು ಅನ್ನೋದನ್ನು ಮೊದಲು ಹೇಳ್ತೇನೆ. ಅದಾದ ನಂತರ ಅದಕ್ಕೆ ಪ್ರತ್ಯುತ್ತರವಾಗಿ ಯತ್ನಾಳ್, ಅಂದರೆ ಚರಂತಿಮಠ ಅವರ ಸ್ನೇಹಿತರಾದಂಥ ಯತ್ನಾಳ್ ಅವರು ಏನು ಹೇಳಿದ್ರು ಅನ್ನೋದನ್ನು ನಾನು ಮೊದಲು ಹೇಳ್ತಾ ಹೋಗ್ತೇನೆ. ಅಂದರೆ ವೀರಣ್ಣ ಚರಂತಿಮಠ ಅವರಿಗೆ ಇದೀಗ ಟಿಕೆಟ್ ಸಿಕ್ಕ ನಂತರ ವೀರಣ್ಣ ಚರಂತಿಮಠ ಹೇಳ್ತಾರೆ, ನನಗೆ ಪ್ರಚಾರಕ್ಕೆ ನಮ್ಮ ಪಕ್ಷ ಬರುತ್ತೆ, ರಾಜ್ಯಾಧ್ಯಕ್ಷರು ಬರ್ತಾರೆ, ಯಡಿಯೂರಪ್ಪ ಬರ್ತಾರೆ, ಮಾಜಿ ಮಂತ್ರಿಗಳು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ, ಜೊತೆಗೆ ಒಂದು ಈ ಚುನಾವಣೆಯ ನಾಮಿನೇಷನ್ ಇದೆಯಲ್ಲ, ಅಂದರೆ ಏಪ್ರಿಲ್ 23ಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ, ಅಂದರೆ ನಾಮಪತ್ರ ಸಲ್ಲಿಸ್ತೀವಿ. ಈ ನಾಮಪತ್ರ ಸಲ್ಲಿಸುವಂಥ ಕ್ರಿಯೆ ಆಗಿರ್ಬೋದು, ಚುನಾವಣಾ ಕ್ರಿಯೆಯನ್ನು ಒಂದು ಹಬ್ಬದ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಒಂದು ಹಬ್ಬದ ರೀತಿಯಲ್ಲಿ ನಾವು ಮಾಡಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಪತ್ರಕರ್ತರು ಕೂಡ ಒಂದು ಸವಾಲನ್ನು ಹಾಕ್ತಾರೆ, ನಿಮ್ಮ ಸಪೋರ್ಟಿಗೆ ಏನಾದರೂ ಯತ್ನಾಳ್ ಅವರು ಬರಬಹುದಾ, ಅಥವಾ ಯತ್ನಾಳ್ ಅವರು ನಿಮ್ಮ ಬೆಂಬಲಕ್ಕೆ ಬರಬಹುದು, ಅಥವಾ ನೀವೇನಾದರೂ ಅದ್ರ ಬಗ್ಗೆ ಅವ್ರ ಜೊತೆ ಮಾತನಾಡಿದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಕೇಳಿದಾಗ, ಎಸ್ ಅಫ್ಕೋರ್ಸ್ ಅವರು ಕೂಡ ಬರ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ, ಅವರು ಕೂಡ ನಮಗೆ ಸಹಾಯ ಮಾಡ್ಬೋದು ಎನ್ನುವಂಥ ಉತ್ತರವನ್ನು ಕೊಟ್ಟಾಗ ಎಲ್ಲೊಂದು ಕಡೆ ಒಂದು ಕಡೆ ಯಡಿಯೂರಪ್ಪನವರು ಬಂದು ಸಪೋರ್ಟ್ ಮಾಡ್ತಾರೆ, ಮತ್ತೊಂದು ಕಡೆ ಅದೇ ವ್ಯಕ್ತಿಗೆ, ಅಂದರೆ ಚರಂತಿಮಠ ಅಥವಾ ವೀರಣ್ಣ ಚರಂತಿಮಠ ಎನ್ನುವಂಥ ಅಭ್ಯರ್ಥಿಗೆ ಸ್ನೇಹಿತರಾದಂಥ ಯತ್ನಾಳ್ ಅವರು ಕೂಡ ಬರಬಹುದು. ಆ ಮುಖಾಂತರ ಬಿಜೆಪಿ ಮತ್ತು ಉಚ್ಚಾಟಿತ ಅಭ್ಯರ್ಥಿಯಾಗಿರುವಂಥ ಯತ್ನಾಳ್ ಇಬ್ಬರು ಕೂಡಿಕೊಂಡು ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಬಹುದು ಎನ್ನುವಂಥ ಲೆಕ್ಕಾಚಾರ ಇದೀಗ ವೀರಣ್ಣ ಚರಂತಿಮಠ ಅವರ ಒಂದು ಮಾತೆಂದು ಕೇಳಿಬರುತ್ತೆ. ಇದರ ಮುಂದುವರೆದ ಭಾಗವಾಗಿ ಯತ್ನಾಳ್ ಅವರು ಕೂಡ ಸುದೀರ್ಘವಾದಂಥ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ವೀರಣ್ಣ ಚರಂತಿಮಠ ಅವರು ನಮ್ಮ ಪಕ್ಷಕ್ಕೆ ಬೇಕಾದಂಥರು, ಅಂದರೆ ನನ್ನ ಸ್ನೇಹಿತರು, ನಮ್ಮ ಮದುವೆಗೆ ಬಂದಿದ್ದರು. ಜೊತೆಗೆ ಅಂದರೆ ಕಳೆದ ವಾರ 15ನೇ ತಾರೀಕು ವಿಜಯಪುರ ನಗರದಲ್ಲಿ ಆದಂಥ ಒಂದು ಮಗನ ಮದುವೆ ಇದೆಯಲ್ಲ, ರಾಮನಗೌಡ ಅವರ ಮದುವೆ ಕಾರ್ಯಕ್ರಮಕ್ಕೆ ವೀರಣ್ಣ ಚರಂತಿಮಠ ಅವರು ಸ್ವತಃ ಬಂದಿದ್ದರು. ಯಾಕಂದರೆ ನಿಮಗೆ ಬಿಜಾಪುರ ಆಗಿರ್ಬೋದು ಅಥವಾ ಬಾಗಲಕೋಟೆ ಆಗಿರ್ಬೋದು ಗಡಿಯನ್ನು ಹಂಚಿಕೊಂಡಂಥ ಜಿಲ್ಲೆ, ಹಾಗಾಗಿ ಎರಡು ಕ್ಷೇತ್ರಗಳ ಒಂದು ಸಾಮ್ಯತೆ ಇರುತ್ತೆ, ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳಾಗಿರ್ಬೋದು ಜನಗಳ ಒಂದು ಕಲ್ಚರ್ ಒಂದೇ ರೀತಿಯಲ್ಲಿ ಇರುತ್ತೆ. ಮತ್ತು ಯತ್ನಾಳ್ ಅವರಿಗೂ ಕೂಡ ಈ ಬಾಗಲಕೋಟೆಯ ಕ್ಷೇತ್ರ ಪರಿಚಯ ಇರೋದ್ರಿಂದ ಅವರು ಬರಬಹುದು ಎನ್ನುವಂಥ ಮಾತನ್ನು ಹೇಳಿದರೆ ಹಿಂದೆ, ಅಂದರೆ ವೀರಣ್ಣ ಚರಂತಿಮಠ ಹೇಳಿದ ಮಾತದು, ಯತ್ನಾಳ್ ಅವರು ಬರಬಹುದು ಮತ್ತು ನನ್ನ ಸಪೋರ್ಟ್ ಮಾಡ್ಬೋದು, ಯಾಕಂದರೆ ಈ ಕ್ಷೇತ್ರ ಇದೆಯಲ್ಲ ಬಾಗಲಕೋಟೆ ಕ್ಷೇತ್ರಕ್ಕೆ ಅವರು ತುಂಬ ಪರಿಚಿತರು ಎನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಯತ್ನಾಳ್ ಬರಲಿ ಎನ್ನುವಂಥ ಮಾತನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಯತ್ನಾಳ್ ಅವರು ಹೇಳ್ತಾರೆ, ಯತ್ನಾಳ್ ಅವರು ಹೇಳಿದ ಪ್ರಕಾರ ವೀರಣ್ಣ ಚರಂತಿಮಠ ಅವರು ಒಬ್ಬ ಒಳ್ಳೆಯ ವ್ಯಕ್ತಿ, ಅವರಿಗೆ ಟಿಕೆಟ್ ಸಿಕ್ಕಿದ್ದು ಕೂಡ ಇದೀಗ ಸಂತೋಷ. ಆದರೆ ಈ ಹಿಂದಿನ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡಿಸಿದ್ದು ನಾನೇ, ಯಾಕಂದರೆ ಯಡಿಯೂರಪ್ಪನವರಿಗಾಗಲಿ ಅಥವಾ ಮಗನಾದಂಥ ವಿಜೇಂದ್ರ ಅವರಿಗಾಗಲಿ ಚರಂತಿಮಠ ಅವರಿಗೆ ಟಿಕೆಟನ್ನು ಕೊಡಲಿಕ್ಕೆ ಮನಸ್ಸಿರಲಿಲ್ಲ. ಯಾವಾಗ ಟಿಕೆಟ್ ಸಿಗಲ್ಲ ಎನ್ನುವಂಥ ಒಂದು ಸೂಚನೆ ಸಿಗ್ತಲ್ಲ ವೀರಣ್ಣ ಚರಂತಿಮಠ ಅವರಿಗೆ, ಆಗ ನನಗೆ ಕಾಲ್ ಮಾಡಿ ಹೇಳಿದ್ರು, ನನಗೆ ಟಿಕೆಟ್ ಬೇಕೇ ಬೇಕು, ಇಲ್ಲಾಂದ್ರೆ ನಾನು ಬಂಡ ಹೇಳ್ತೇನೆ ಅಥವಾ ಆ ಥರದೊಂದು ಮಾತಾಡಿದಾಗ, ಆಗ ನಾನು ಚುನಾವಣಾ ಕಮಿಟಿಯಲ್ಲಿ ಇದ್ದೆ, ಜೊತೆಗೆ ಆ ಚುನಾವಣಾ ಕಮಿಟಿಯ ರಾಜ್ಯ ಅಧ್ಯಕ್ಷರಾಗಿದ್ದಂಥವ್ರು ಶೆಟ್ಟರ್ ಆಗಿದ್ದರು. ಹಾಗಾಗಿ ನಾನು ರಾತ್ರಿ 1 ಗಂಟೆಗೆ ಶೆಟ್ಟರ್ ಅವರಿಗೆ ಕಾಲ್ ಮಾಡಿ, ಇಲ್ಲ
ವೀರಣ್ಣ ಚರಂತಿಮಠ್ ಅವರಿಗೆ ನೀವು ಬಾಗಲಕೋಟೆಯಿಂದ ಟಿಕೆಟ್ ಕೊಡಲೇಬೇಕು ಎನ್ನುವಂಥ ಮಾತನ್ನು ಹೇಳಿ ನಾನು ಒತ್ತಾಯಪೂರ್ವಕವಾಗಿ ಹೇಳಿದ ಪರಿಣಾಮ, ನಾನು ಜಗಳಾಡಿದ ಪರಿಣಾಮವಾಗಿ ಬೆಳಗ್ಗೆನೇ ಘೋಷಣೆ ಆಯಿತು ಮತ್ತು ವೀರಣ್ಣ ಚರಂತಿಮಠ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು ನಾನು ಕೂಡ ಆ ಕಾಲದ ನಾನು. ಹಾಗಾಗಿ ನಮ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಮತ್ತು ನಮ್ಮಿಬ್ಬರ ನಡುವೆ ಒಂದು ಒಳ್ಳೆಯ ಸಂಬಂಧ ಇದೆ ಅನ್ನುವಂಥ ಮುಖಾಂತರ ಹೇಳುವ ಮುಖಾಂತರ ಇದೀಗ ವೀರಣ್ಣ ಚರಂತಿಮಠ್ ಅವರಿಗೆ ಪರೋಕ್ಷವಾಗಿ ಹೆಲ್ಪ್ ಮಾಡುವ ಮುಖಾಂತರ ಇದೀಗ ಬಾಗಲಕೋಟೆಯ ಉಪಚುನಾವಣೆಗೆ ಹಿಂದೂ ಹುಲಿ ನೇರವಾಗಿ ಎಂಟ್ರಿ ಕೊಟ್ಟಂತಾಗಿದೆ. ಒಂದು ವೇಳೆ ಏನಾದರೂ ವೀರಣ್ಣ ಚರಂತಿಮಠ್ ಅವರು ಗೆದ್ದರೆ ಅದರ ಸಂಪೂರ್ಣವಾದ ಕ್ರೆಡಿಟ್ ಯತ್ನಾಳ್ ಅವರಿಗೆ ಹೋಗುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ಇಲ್ಲಿ ತನಕ ಯಾವುದು ಫೈನಲ್ ಆಗಿಲ್ಲ, ಯಾಕಂದರೆ ಏಪ್ರಿಲ್ 23 ತನಕ ನಾಮಿನೇಷನ್ ಮಾಡ್ಬೋದು ಮತ್ತು 23ಕ್ಕೆ ನಾಮಿನೇಷನ್ಗೆ ಕೊನೆಯ ದಿನಾಂಕ ಆದ್ದರಿಂದ ಅಲ್ಲಿ ಏನಾದರೂ ಯತ್ನಾಳ್ ಬೆಂಬಲಿತ ಅಭ್ಯರ್ಥಿ ಕಣಕ್ಕಿಳಿಯುತ್ತಾರಾ ಎನ್ನುವಂಥ ಪ್ರಶ್ನೆ ಕೇಳಿದಾಗ ನಾನು ಕಾದು ಯೋಚನೆ ಮಾಡಿ ಸ್ವಲ್ಪ ಮಟ್ಟಿಗೆ ನಾನು ಯೋಚನೆ ಮಾಡಬೇಕು. ಯಾಕಂದರೆ ವೀರಣ್ಣ ಚರಂತಿಮಠ್ ಅವರು BJPಯಿಂದ ಇದ್ದಾರೆ, ಜೊತೆಗೆ ಕಾಂಗ್ರೆಸ್ನಿಂದ ಇಲ್ಲಿ ತನಕ ಗೊಂದಲ ಬಗೆಹರಿಲ್ಲ. ಅಲ್ಲಿ ಮೇಟಿ ಕುಟುಂಬದ ಜೊತೆ ದೊಡ್ಡ ಜಗಳ ಆಗ್ತಿದೆ. ಹಾಗಾಗಿ ಅಲ್ಲಿ ಯಾರಾದರೂ ಬಂಡಾಯ ಎದ್ದು ಮತ್ತೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಬೋದು. ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅದಾದ ನಂತರ ನಾನು ಒಂದು ನಿರ್ಣಯವನ್ನು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಎಲ್ಲ ಒಂದು ಕಡೆ ಯತ್ನಾಳ್ ಬೆಂಬಲಿತ ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ಸದ್ಯಕ್ಕೆ ಮನಸ್ಸಿಲ್ಲ. ಹಾಗಾಗಿ ವೀರಣ್ಣ ಚರಂತಿಮಠ್ ಅವರಿಗೆ ನೇರವಾಗಿ ಬೆಂಬಲ ಘೋಷಣೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ನೀವು BJP, JDS, ಕಾಂಗ್ರೆಸ್ ಅದೆಲ್ಲಕ್ಕಿಂತ ಮುಖ್ಯವಾಗಿ ವೀರಣ್ಣ ಚರಂತಿಮಠ್ ಮತ್ತು ಯತ್ನಾಳ್ ಅವರ ನಡುವಿನ ಸಂಬಂಧ ಒಂದು ಅಣ್ಣ ತಮ್ಮಂದರ ಸಂಬಂಧ ಇದೆ, ಗುರು ಹಿರಿಯರ ಸಂಬಂಧ ಇದೆ, ಅಥವಾ ಒಂದು ಮಾರ್ಗದರ್ಶಕರಾಗಿ ಇಬ್ಬರಿಗೊಬ್ಬರಿಗೆ ಹೆಲ್ಪ್ ಮಾಡ್ತಾರೆ, ಇಬ್ಬರಿಗೊಬ್ಬರು ಸಹಾಯವನ್ನು ಮಾಡ್ತಾರೆ. ಹಾಗಾಗಿ ನನಗನ್ಸಿದ ಪ್ರಕಾರ ವೀರಣ್ಣ ಚರಂತಿಮಠ್ ಅವರಿಗೆ ಪರೋಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡುವಂಥ ಸಾಧ್ಯತೆ ಎಲ್ಲ ಕೂಡ. ಆದರೆ ಯತ್ನಾಳ್ ಅವರು ಹೇಳುವ ಪ್ರಕಾರ ಇಲ್ಲ, ನಾನು ಬರದಂತೆ ತಡೆಗಟ್ಟುವಂಥ ಸಾಧ್ಯತೆ ಇದೆ. ಯಾಕಂದರೆ ವಿಜಯೇಂದ್ರ ಅವರು ಫೇಕ್ ಅಕೌಂಟ್ಗಳ ಮುಖಾಂತರ ಯತ್ನಾಳರು ಬೈತಾನೆ ಇರ್ತಾರೆ, ತಂದಿಡುವಂಥ ಕೆಲಸನ ಮಾಡ್ತಾರೆ. ಮತ್ತು ಈ ಅವರ ಒಂದು ಗುಂಪಿದೆಯಲ್ಲ, ಅಂದರೆ ವಿಜಯೇಂದ್ರ ಅವರ ಗುಂಪು ಅಥವಾ ಈ BJP ಗುಂಪು ನನ್ನನ್ನು ಬೈಕೊಂಡು ನನ್ನನ್ನು ದೂರ ಇಡುವಂಥ ಪ್ರಯತ್ನ ಕೂಡ ಮಾಡ್ಬೋದು. ಯಾಕಂದರೆ ಫೇಸ್ಬುಕ್ನಲ್ಲಿ ಅವ್ರು ಯಾಕೆ ಬರಬೇಕು, ಇವ್ರು ಯಾಕೆ ಬರಬೇಕು, ನಮ್ಮ ಪಕ್ಷ ಹಾಗೆ ಅನ್ನುವಂಥ ಸಾಧ್ಯತೆ ಕೂಡ ಇದೆ. ನಾನು ಎಲ್ಲವನ್ನು ಯೋಚನೆ ಮಾಡಿ ಮುಂದಿನ ನಿರ್ಣಯವನ್ನು ಕೈಗೊಳ್ತೇನೆ ಅಂತ ಮಾತನ್ನು ಹೇಳಿದರೆ ಎಲ್ಲೋ ಒಂದು ಕಡೆ ತಮ್ಮ ಕಾರ್ಯಕರ್ತರಿಗೆ ತನ್ನ ಒಂದು ಸಂಘಟನೆಯಲ್ಲಿರುವಂಥ ತನ್ನ ಸಂಪರ್ಕದಲ್ಲಿರುವಂಥ ಕಾರ್ಯಕರ್ತರಿಗೆ ವೀರಣ್ಣ ಚರಂತಿಮಠ್ ಅವರಿಗೆ ಬೆಂಬಲ ಮಾಡುವಂತೆ ಸಲಹೆ ಕೊಡುವಂಥ ಎಲ್ಲ ಸಾಧ್ಯತೆ ಕೂಡಿದೆ. ಹೀಗಾಗಿ ಇದು ಬಾಗಲಕೋಟೆಯ ಕ್ಷೇತ್ರದ ಒಂದು ಲೆಕ್ಕಾಚಾರ ಏನಂದರೆ ಬಾಗಲಕೋಟೆಯ ಉಪಚುನಾವಣೆಗೆ ಹಿಂದೂ ಹುಲಿ ನೇರವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತು ಅವ್ರು ಮುಂದೆ ಹೇಳ್ತಾರೆ, ಯಡಿಯೂರಪ್ಪನ ಹುಟ್ಟುಹಬ್ಬ ಬಾಗಲಕೋಟೆ ಮತ್ತು ಚಿತ್ರದುರ್ಗ ಅಥವಾ ದಾವಣಗೆರೆ ಕ್ಷೇತ್ರದಲ್ಲಿ ಆಗುವಂಥದ್ದಿದೆ. ಅದಾದ ನಂತರ ನಾನು ಕೂಡ ಅದೇ ಜಾಗದಲ್ಲಿ ಯಡಿಯೂರಪ್ಪನವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಂಥ ಜಾಗದಲ್ಲಿ ನಾನು ಅವರಿಗಿಂತ 100 ಪಟ್ಟು ಜನರನ್ನು ಸೇರಿಸಿ ನಾನು ಹಿಂದೂ ಸಮಾವೇಶನ ಮಾಡ್ತೇನೆ. ಅವರು 1 ಲಕ್ಷ ಸೇರಿಸಿ ನಾನು 25 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಅವರಿಗೆ ಸೆಡ್ ಹೊಡಿತೇನೆ ಎನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಉಪಚುನಾವಣೆಯ ಕಾವು ಮತ್ತಷ್ಟು ರಂಗೇರುವಂತೆ ಮಾಡಿದೆ. ಆದರೆ ಇಲ್ಲೇ ತನಕ ಯತ್ನಾಳ್ ಅವರು ಪರೋಕ್ಷವಾಗಿ ವೀರಣ್ಣ ಚರಂತಿಮಠ್ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಅಲ್ಲಿ ತನಕ ಇದು ಸ್ವಲ್ಪ ತಣ್ಣಗಿರುತ್ತೆ. ಯಾವಾಗ ವೀರಣ್ಣ ಚರಂತಿಮಠ್ ಅವರಿಗೆ ಏನಾದರೂ ಯತ್ನಾಳ್ ಅವರು ಪರೋಕ್ಷವಾಗಿ ಬೆಂಬಲ ಕೊಟ್ಟರೆ ಆಗ ಮತ್ತೊಂದು ಟ್ವಿಸ್ಟನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಅದು ಯತ್ನಾಳ್ BJP ನಡುವಿನ ದೊಡ್ಡ ಸಂಘರ್ಷಕ್ಕೂ ಕಾರಣವಾಗಬಹುದು. ಮತ್ತು ನಾನು ವೀರಣ್ಣ ಚರಂತಿಮಠ್ ಅವರಿಗೆ ಹೆಲ್ಪ್ ಮಾಡ್ತೇನೆ ಅಂತ ಮಾತನ್ನು ಹೇಳಿದರೆ ವೀರಣ್ಣ ಚರಂತಿಮಠ್ ಅವರ ಸ್ಟೇಟ್ಮೆಂಟ್ ಏನಿರುತ್ತೆ ಮತ್ತು ಅದು ಪಕ್ಷದ ವಿರೋಧಿ ಆಗುತ್ತೆಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.